ಇವತ್ತು ಲಿಂಬೆ ಹಣ್ಣಿಂದು ಖಟ್ಟಿ ಮಿಟ್ಟಿ ಚಟ್ನಿ ಮಾಡಮ್ರಿ. ಉಪ್ಪಿನಕಾಯಿ ಇಲ್ಲಿ ಒಂದು 10 ಲಿಂಬೆಹಣ್ಣು ತೊಗೊಂಡಿನಿ ನಾನು. ಇವಾಗ ಸ್ವಚ್ಛ ತೊಳೆದು ಕಟ್ ಮಾಡ್ಕೋಬೇಕು, ಸಣ್ಣಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಮಿಕ್ಸಿಗೆ ಹಾಕಬೇಕು. ಥಂಡಿ ದಿವ್ಸನಾಗ ಚಲೋ ಲಿಂಬೆಹಣ್ಣು ಬಂದಿರ್ತಾವೆ. ಈಗ ಹಾಕಿದ ಉಪ್ಪಿನಕಾಯಿ ಚಲೋ ಇರ್ತದೆ, ತಾಜಾ ಲಿಂಬೆಹಣ್ಣು. ಉಪ್ಪಿನಕಾಯಿನೂ ಚಲೋ ಆಗ್ತದೆ. ಜಾಮ್ ಹಂಗೆ ಹುಡುಗರಿಗೆ ಚಪಾತಿ ಜೊತೆ ಅದು ತಿನ್ನಲಿಕ್ಕೆ ಜಾಮ್ ಇರ್ತದಲ್ಲ, ಆ ಥರ. ಈಗ ಸಣ್ಣಗೆ ಕಟ್ ಮಾಡ್ಕೋಬೇಕು. ಇವು ಲಿಂಬೆಕಾಯಿ ಕಟ್ ಮಾಡ್ಕೋಬೇಕ್ರಿ. ಅದರೊಳಗಿನ ಬೀಜ ತೆಗೆದು ಈ ಥರ ಹೋಳು ಮಾಡ್ಕೋಬೇಕು. ಎಲ್ಲ ಮಾಡಿ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡಿದ್ದು ಈಗ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕ್ರಿ. ಸ್ವಲ್ಪ ದರ ಇರಬೇಕು, ಭಾಳ ಮೆತ್ತಗೆ ಪೇಸ್ಟ್ ಮಾಡ್ಕೋಬಾರ್ದು. ಇದೀಗ ಒಂದು ಬೌಲಿಗೆ ತೆಗೀನಿ. ಈ ಸಗಳನ್ನು ಕೊಯ್ಯಿ ಎತ್ತೆ ಇದು ಒಂದು ಬೌಲ್ ಆಗ್ಯದಲ್ಲ, ಇದರಿಂದ 2 ಬೌಲ್ ಸಕ್ಕರೆ ತೊಗೋಬೇಕು. ಇದು ಹಾಕ್ಕೋಬೇಕು. ಇದರಿಂದ 2 ಅಳತಿ ಸಕ್ಕರೆ ತೊಗೋಬೇಕ್ರಿ. ಇದು 2 ಅದ. ಕಲಿಸ್ಬೇಕು ಚಲೋ. ಇದು ಕುದಿಬೇಕು, 1 ಎಳೆ ಪಾಕ ಆಗಬೇಕು. ಇದ್ರಾಗ 1-2 ಲವಂಗ ಹಾಕಿನಿ. ಸ್ವಲ್ಪ 1 ಚಮಚ ಮೆಂತ್ಯ ಪುಡಿ, 1 ಚಮಚ ಜೀರಿಗೆ ಪುಡಿ, 1.5 ಚಮಚ ಕೆಂಪು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಕುದಿಬೇಕು ಚಲೋ. ಈ ಥರ ಆಗ್ತದೆ ನೋಡ್ರಿ. ಇದೀಗ ಚಲೋ ಕುದಿಬೇಕು, 1 ಎಳೆ ಪಾಕ ಆಗಬೇಕು. ಸಕ್ಕರೆ ಎಲ್ಲ ಇದು ಆಗಿ ಫ್ರಿಜ್ನಾಗಿಟ್ಟು 6 ಮಂತ್ನೂ ತಿನ್ಬೋದು, ಏನು ಇದು ಆಗಂಗಿಲ್ಲ. ಬಿಸಿ ಅನ್ನ ತುಪ್ಪ ಇದು ಹಾಕ್ಕೊಂಡು ತಿನ್ಲಿಕ್ಕೆ ಚಲೋ ಇರ್ತದೆ. ಡಬ್ಬಿ ಹುಡುಗರಿಗೆ ಚಪಾತಿ ರೋಲ್ ಮಾಡಿ ಕೊಟ್ರೆ ಅದೂ ಟೇಸ್ಟಿ ಚಲೋ ಇರ್ತದೆ. ಸ್ವೀಟ್ ಖಾರ ಉಪ್ಪು ಎಲ್ಲ ಇರ್ತದಲ್ಲ, ಹುಳಿ ಟೇಸ್ಟ್ ಚಲೋ ಇರ್ತದೆ. ಒಂದು ಅರ್ಧ ಚಮಚ ಹಿಂಗೆ ಹಾಕ್ಬೇಕು, ಅಂದ್ರೆ ಉಪ್ಪಿನಕಾಯಿ ಟೇಸ್ಟ್ ಚಲೋ ಬರ್ತದೆ. ಕುದಿಲಿಕ್ಕತ್ತದ ನೋಡ್ರಿ. ಇದು ಹಿಂಗೆ ಕುದ್ದು ಗಟ್ಟಿ ಆಗ್ತದೆ. ಒಂದು ಎಳೆ ಪಾಕ ಆಗಬೇಕು, ಸಕ್ಕರೆ ಮೆಲ್ಟಾಗಿ, ಅಂದ್ರೆ ತಡೀತದೆ ಇದು ಚಟ್ನಿ ಉಪ್ಪಿನಕಾಯಿ. ಈ ಥರ ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕಬೇಕು. ಈ ಥರ ಆಗ್ಯದ ನೋಡ್ರಿ, ಕೆಂಪು. ಇಲ್ಲಿ ನೋಡ್ರಿ, ಈಗ ಆಗ್ಯದ. ಇದು 1 ಎಳೆ ಪಾಕ ಬಂದದ. ಹಿಂಗೆ ಇದು ಮಾಡ್ಕೊಂಡು ನೋಡ್ಬೇಕು. ಈಗ ಹಿಂಗೆ 1 ಎಳೆ ಪಾಕ ಬರಬೇಕು, ಅಂದ್ರೆ ಉಪ್ಪಿನಕಾಯಿ ಕೆಡಂಗಿಲ್ಲ, ಚಲೋ ಇರ್ತದೆ. ಇದು ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು. ಈಗ
ಆರಿದ್ಮೇಲೆ ಅವು ಕಾಚಿನ ಭರಣಿ ಇರ್ತಾವಲ್ಲ ಅದ್ರಾಗ ಹಾಕಿ ಫ್ರಿಜ್ನಾಗ ಇಟ್ಟರು ನಡೀತದೆ, ಮ್ಯಾಲೆ ಇಟ್ಟರು ನಡೀತದೆ. ಫ್ರಿಜ್ನಾಗ ಇಟ್ಟರು ಭಾಳ ದಿವಸ ಬರ್ತದೆ. ಯಾರು ನನ್ನ ಚಾನಲಿಗೆ ಹೊಸವ್ರು ಇದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಎಲ್ಲಿಂದ ವೀಡಿಯೋ ನೋಡ್ಲಿಕತ್ತೀರ ಅಂತ ಹೇಳಿ ನನಗೆ ಹೇಳ್ರಿ. ಆಮೇಲೆ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಲಿಂಬೆಕಾಯಿ ಉಪ್ಪಿನಕಾಯಿ ಅದನ್ನು ತಿಳಿಸ್ರಿ, ನಂಗೆ ಕಮೆಂಟ್ ಮಾಡಿ. ಅದು ನಾ ಟ್ರೈ ಮಾಡಿ ನೋಡ್ತೀನಿ ಹೆಂಗೆ ಮಾಡ್ಬೇಕಂಥೇಳಿ. ಥ್ಯಾಂಕ್ ಯು.